ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ವೇರೋ ಅಕಾಡೆಮಿ. ಸೊ ಈ ಕ್ವಶನ್ ಬಂದ್ಬಿಟ್ಟು CBSE ಸ್ಟೂಡೆಂಟ್ಸ್ಗೆ ಈ ಕೇಸ್ ಸ್ಟಡೀಸ್ ಅಂತ ಕೊಡ್ತಾ ಇದ್ದಾರೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಈ ಕ್ವಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಎ ಟ್ಯಾಂಕ್ ಹ್ಯಾಸ್ ಶೋನ್ ಇನ್ ದ ಫಿಗರ್ ಬಿಲೋ formed using a combination of a cylinder and a cone offers a better drainage as compared to a flat bottom tank. A tank is connected to such a tank a tank is connected to such a tank whose conical part is full of water. Water is dripping out from a tap at the bottom at the uniform rate of 2 centimeter cube per second. The semi-vertical angle of the conical tank is 45 degrees ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಫಸ್ಟ್ ಆಫ್ ಆಲು ಇಲ್ಲಿ ಎರಡು ಶೇಪ್ಸ್ ಇದೆ. ಒಂದು ಸಿಲಿಂಡ್ರಿಕಲ್ ಶೇಪು, ದೆನ್ ಇನ್ನೊಂದು ಕಾನಿಕಲ್ ಶೇಪು. ಓಕೆ, ಆ್ಯಂಡ್ ಡ್ರಿಪ್ಪಿಂಗ್ ಅಂದರೆ ಏನೋ ನೀರು ಹೊರಗಡೆ ಹೋಗ್ತಾ ಇದೆ ಆ ಡ್ರಮ್ಮಿಂದ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡು. ಹಾಗೆ ಆ ಕೋನಿಗಿರ್ತಕ್ಕಂಥ ಸೆಮಿ ವರ್ಟಿಕಲ್ ಆ್ಯಂಗಲ್ ಏನಾಗಿರುತ್ತೆ, 45 ಡಿಗ್ರೀಸು. ಸೊ ಫಸ್ಟ್ ಕ್ವಶನ್ ಏನು, ಫೈಂಡ್ ದ ವಾಲ್ಯೂಮ್ ಆಫ್ ವಾಟರ್ ಇನ್ ದ ಟ್ಯಾಂಕ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ರೇಡಿಯಸ್. ಸೆಕೆಂಡ್ ಕ್ವಶನ್, find the rate of change of radius at an instant when radius is 2 root 2 centimeter. Third question, find the rate at which the wet surface of the conical tank is decreasing at an instant where radius is 2 root 2 centimeter. Or find the rate of change of height h at an instant when slant height is 4 centimeter ಅಂತ ಕೊಟ್ಟಿದ್ದಾರೆ. ಫೈನ್. ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿರ್ತಕ್ಕಂಥ ಶೇಪ್ಸ್ ಎಷ್ಟಿದೆ, 1 and 2. ನೀವೇನು ಫಾರ್ಮುಲಾ ಕಲ್ತಿರಬೇಕು, ವಾಲ್ಯೂಮ್ ಆಫ್ ಎ ಸಿಲಿಂಡರ್ದು ಫಾರ್ಮುಲಾ ತಿಳ್ಕೊಂಡಿದ್ರು ಬೆಟರ್. ಆ್ಯಂಡ್ ದೆನ್ ಇದು ಏನು ಕಾನಿಕಲ್ ಶೇಪ್ದು ಕೂಡ ಏರಿಯಾ ತಿಳ್ಕೊಂಡಿರಬೇಕು. ಓಕೆ, ಇಲ್ಲಿ ನೋಡಿ, ವಾಲ್ಯೂಮ್ ಈಸ್ ಈಕ್ವಲ್ ಟು 1/3 πr² h ಅಂತ ತೊಗೊಂಡಿದ್ದೀವಿ. ಫ್ರಮ್ ದಿಸ್ ಕೋನ್ ವಿ ಕ್ಯಾನ್ ಫೈಂಡ್ ಲೈಕ್ tan 45 ಈಸ್ ಈಕ್ವಲ್ ಟು r ಡಿವೈಡೆಡ್ ಬೈ h, ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ತೊಗೊಂಡ್ರೆ r ಡಿವೈಡೆಡ್ ಬೈ h ಅಂತ ಇದೆ. ಸೊ ವಿ ನೋ ದ ವ್ಯಾಲ್ಯೂ ಆಫ್ tan 45. ವಾಟ್ ಈಸ್ tan 45? tan 45 ಈಸ್ 1. ಸೊ 1 ಈಸ್ ಈಕ್ವಲ್ ಟು r ಬೈ h. h ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ, h ಈಸ್ ಈಕ್ವಲ್ ಟು r ಸಿಗುತ್ತೆ ನಿಮಗೆ. ದೆನ್ ವಾಲ್ಯೂಮ್ ಬರ್ಕೊಂಡಿರ್ತೀರಲ್ಲ, ವಾಲ್ಯೂಮ್ ಈಸ್ ಈಕ್ವಲ್ ಟು 1/3 πr³ ಮೀನ್ಸ್ πr² h ಅಂತ ಇದೆ. ಇನ್ ದ ಪ್ಲೇಸ್ ಆಫ್ h ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ r. ಸೊ r² ಇದ್ದಿದ್ದು r² ಇಂಟು r ಆದರೆ ಏನಾಗುತ್ತೆ, r³ ಆಗುತ್ತೆ. ಬಿಕಾಸ್ ನಾನು ಇನ್ ಟರ್ಮ್ಸ್ ಆಫ್ ರೇಡಿಯಸಲ್ಲೇ ಬರಿತಾ ಇದ್ದೀನಿ. ಯಾಕೆ ಅಂತಂದರೆ ಕ್ವಶನಲ್ಲಿ ಅವರು ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ ರೇಡಿಯಸಲ್ಲಿ ಬರೀರಿ ಅಂತ ಕೇಳಿದರೆ, ದಟ್ ಈಸ್ ವೈ. ಓಕೆ, ದ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ರೇಟ್ ಅಟ್ ವಿಚ್ ಸೆಕೆಂಡ್ ಕ್ವಶನ್ ನೋಡಿ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅಟ್ ಎನ್ ಇನ್ಸ್ಟೆಂಟ್ ವೆನ್ ರೇಡಿಯಸ್ ಇಸ್ 2 root 2 centimeter ಅಂತ ಹೇಳಿದ್ದಾರೆ. ಫೈನ್. ಸೊ ಇಲ್ಲಿ ನೋಡಿ, ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ರೇಟ್ ಆಫ್ ಚೇಂಜ್ ಆಫ್ ಅಂತಂದ್ರೇನು, ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡಬೇಕು ವಾಲ್ಯೂಮ್ನ ಅಂತಂದ್ಬಿಟ್ಟು. ಸೊ ಈಕ್ವೇಷನ್ 1ಗೆ ನಾನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ. dv/dt ಈಸ್ ಈಕ್ವಲ್ ಟು 1/3 π ಆಸ್ ಇಟ್ ಈಸ್. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ r³? ಇಟ್ ಈಸ್ 3r². ನಾವಿಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇರೋದ್ರಿಂದ ಐ ವಿಲ್ ರೈಟ್ dr/dt. ಓಕೆ, ವಿ ನೋ ದ ವ್ಯಾಲ್ಯೂ ಆಫ್ dv/dt, ಇಟ್ ಈಸ್ ನಥಿಂಗ್ ಬಟ್ -2. ಸೊ -2 ಅಂತ ಬರೀತೀನಿ. ಈಸ್ ಈಕ್ವಲ್ ಟು ಇಲ್ಲಿ 3 ಗಿಟ್ ಕ್ಯಾನ್ಸಲ್, π r² ಆ್ಯಸ್ ಇಟ್ ಈಸ್, ಹಾಗೆ dr/dt ಆ್ಯಸ್ ಇಟ್ ಈಸ್. ಈಗ dr/dt ನಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನು ನಾನು ಈ ಕಡೆ ಶಿಫ್ಟ್ ಮಾಡಿಕೊಂಡೆ ಅಂತಂದರೆ -2 ಡಿವೈಡೆಡ್ ಬೈ πr² ಬರುತ್ತೆ. ಹಾಗೆ ಕ್ವಶನಲ್ಲೇ ಕೊಟ್ಟಿದ್ರು ರೇಡಿಯಸ್ 2 root 2 centimeter ಅಂತಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲಿರ್ತಕ್ಕಂಥ ಆರ್ ಪ್ಲೇಸಲ್ಲಿ ನಾನು 2 root 2 ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ 2 root 2 ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ರೂಟ್ ಆ್ಯಂಡ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. 2 ಬಿಕಮ್ಸ್ 4, 4 2s 8. ಸೊ -2 ಡಿವೈಡೆಡ್ ಬೈ 8π ಆಗುತ್ತೆ. 2 1s 2 4s. ಸೊ ನಮಗೆ ಉಳಿಯೋದೇನು, dr/dt ಈಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ 4π ಸೆಂಟಿಮೀಟ್ರ್ ಪರ್ ಸೆಕೆಂಡ್. ಬಿಕಾಸ್ ಇಲ್ಲಿ ಸ್ಕ್ವಯರ್ ಬರೋದಿಲ್ಲ, ಇಲ್ಲ ನಾವಿಲ್ಲಿ ರೇಡಿಯಸ್ಸಿಗೆ ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಓನ್ಲಿ ಸೆಂಟಿಮೀಟರ್ ಪರ್ ಅಟ್ ದ ರೇಟ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ ಪರ್ ಸೆಕೆಂಡ್ ಅಂತ ಬರ್ತಾ ಇದೆ. ದಿಸ್ ಈಸ್ ದ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಹಾಗೆ ಥರ್ಡ್ ಕ್ವಶನ್ ಏನಂತ ಇದೆ, ಫೈಂಡ್ ದ ರೇಟ್ ಅಟ್ ವಿಚ್ ದ ವೆಟ್ ಸರ್ಫೇಸ್ ಆಫ್ ದ ಕೋನಿಕಲ್ ಟ್ಯಾಂಕ್ ಈಸ್ ಡಿಕ್ರೀಸಿಂಗ್ ಅಟ್ ಅನ್ ಇನ್ಸ್ಟೆಂಟ್ ವೇರ್ ರೇಡಿಯಸ್ ಇಸ್ 2 root 2 centimeter. ಈಗ ವೆಟ್ ಸರ್ಫೇಸ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಈ ಕಾನಿಕಲ್ ಶೇಪ್ ಇದೆಯಲ್ಲ, ಸೊ ಇಲ್ಲಿ ನೋಡಿ, ಫೈಂಡ್ ದ ರೇಟ್ ಅಟ್ ವಿಚ್ ದ ವೆಟ್ ಸರ್ಫೇಸ್ ಆಫ್ ದ ಕೋನಿಕಲ್ ಶೇಪ್ ಅಂತ ತೊಗೊಂಡ್ಬಿಟ್ಟು ಆ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ ಅಲ್ವಾ, ಅದನ್ನು ನಾನು πrl ಅಂತ ತೊಗೊಳ್ತಾ ಇದ್ದೀನಿ. ಸೊ ಫ್ರಮ್ ದ ಫಿಗರ್ ಯು ಕ್ಯಾನ್ ಸಿ ದ್ಯಾಟ್, ಇದನ್ನು ನೋಡ್ತಾ ಇದ್ರೆ ನಿಮಗೆ ರೈಟ್ ಆ್ಯಂಗಲ್ ಥರ ಕಾಣಿಸ್ತಾ ಇದೆ ಅಲ್ವಾ, ಮೀನ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ನಾವು ಇದನ್ನು L² ಈಸ್ ಈಕ್ವಲ್ ಟು, ಈ ಸ್ಲ್ಯಾಂಡ್ನ ನಾನು L ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಪೈಥಾಗೊರಸ್ ಥಿಯರಮ್ ಪ್ರಕಾರ ಏನು, ಹೈಪೋಟೆನ್ಯೂಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಅದರ್ 2 sides ಅಲ್ವಾ. ಸೊ L² ಈಸ್ ಈಕ್ವಲ್ ಟು ವಾಟ್, h² ಪ್ಲಸ್ r² ಆಗುತ್ತೆ.
ಸೊ ಅದೇ ಥರ ಇಲ್ಲಿ ಬರ್ಕೊಂಡ್ರೆ ನನಗೆ ಎನಿಹಾ ವಿ ನೋ ದಟ್ ಎಚ್ ಈಸ್ ಈಕ್ವಲ್ ಟು ಆರ್ ಅಂತ ಬಂದಿತ್ತು. ಸೊ ಎಚ್ ಪ್ಲಸ್ಸಲ್ಲಿ ನಾನು ಆರ್ ಹಾಕ್ಕೊಂಡ್ರೆ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ 2r ಸ್ಕ್ವೇರ್. ಸೊ ಎಲ್ ವ್ಯಾಲ್ಯೂ ಏನಾಯಿತು ನಮಗೆ √2r ಆಗೋಯಿತು. ಸೊ ನಾನು ಇನ್ ದ ಪ್ಲೇಸ್ ಆಫ್ ಎಲ್ ನಾನು √2r ಅಂತ ಬರ್ಕೊಂಡ್ರೆ r ಇಂಟು r ಈಸ್ ಆರ್ ಸ್ಕ್ವೇರ್ √2. ಹಾಗೆ ಇಲ್ಲಿ ಏನಂತ ಹೇಳಿದರೆ ಫೈಂಡ್ ದ ರೇಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಈ ಕರ್ವ್ಡ್ ಸರ್ಫೇಸ್ ಏನಿಯನ್ ನೀವೇನಂತ ಬರೀಬೇಕು, ಡಿ ಸಿ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಸೊ ಡಿ ಸಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಪೈ ಮತ್ತು √2 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಬರೀರಿ. ಆರ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ ವಾಟ್ 2r ಇಂಟು ಡಿ ಆರ್ ಬೈ ಡಿ ಟಿ. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ ಡಿ ಆರ್ ಬೈ ಡಿ ಟಿ ಅಂತ ಬರೀತೀರಾ. ಹಾಗೆ ಅಟ್ ರೇಡಿಯಸ್ 2√2 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆರ್ ಪ್ಲೇಸಲ್ಲಿ ನಾನು 2√2 ಅಂತ ಹಾಕೋತೀನಿ. ಹಾಗೆ ಡಿ ಆರ್ ಬೈ ಡಿ ಟಿ ನಾವು ಪ್ರೀವಿಯಸ್ ಮಾಡಿದಾಗ ಡಿ ಆರ್ ಬೈ ಡಿ ಟಿ ಎಷ್ಟು ಬಂದಿತ್ತು, -1 ಡಿವೈಡೆಡ್ ಬೈ 4π ಅಂತ ಬಂದಿತ್ತು. ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಕ್ಯಾನ್ಸಲ್ ಔಟ್ ಆಯಿತು ಅಂದರೆ ನಮಗೆ ಉಳಿಯೋದೇನು -2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಬಿಕಾಸ್ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಜೊತೆ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಐ ಆಮ್ ರೈಟಿಂಗ್ ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡೋದ್ರಿಂದ ಪರ್ ಸೆಕೆಂಡ್. ಓಕೆ, ದೆನ್ ಇನ್ನೊಂದು 6 ಕ್ವಶನ್ ಇತ್ತು, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ಅಂತ ಅಂದ್ಬಿಟ್ಟು. ಸೊ ಕೋನಿಕಲ್ ಶೇಪ್ದು ನಮಗೆ ಗೊತ್ತು ಎಚ್ ಈಸ್ ಈಕ್ವಲ್ ಟು ಆರ್ ಅಂತ ಗೊತ್ತಿದೆ ಅಲ್ವಾ. ಸೊ ಹೆಚ್ಚಿನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆರ್ನ ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ. ನಾವು ಆಲ್ರೆಡಿ ಡಿ ಆರ್ ಬೈ ಡಿ ಟಿ ಫೈಂಡ್ ಔಟ್ ಮಾಡಿದ್ದೀವಿ -1/4π ಅಂತ. ಸೊ -1/4π ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ನೀವು ಬರೀಬೋದು. ಓಕೆ, ಸೊ ಈ ಕೇಸ್ ಸ್ಟಡಿಯಲ್ಲಿ ಮೇನಾಗಿ ನಿಮಗೆ ಫಾರ್ಮುಲಾಸ್ ಗೊತ್ತಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಗೈಸ್.